Hello everyone, welcome to ಸನ್ಮಾರ್ಗದ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ 15ನೇ ಪ್ರಶ್ನೆ. ನೀವು ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿಯ ಬದಲಾವಣೆಯನ್ನು ವಿವರಿಸಿ. ವಿವಿಧ ರೀತಿಯ ಶಕ್ತಿಯ ಬದಲಾವಣೆ. ನಿಮಗೆ ಗೊತ್ತು, ಶಕ್ತಿಯ ಸಂರಕ್ಷಣೆಯ ಪ್ರಕಾರ ಶಕ್ತಿ ಸೃಷ್ಟಿಸ್ಲಿಕ್ಕೂ ಸಾಧ್ಯವಿಲ್ಲ, ಅದನ್ನ ನಾಶಪಡಿಸ್ಲಿಕ್ಕೂ ಸಾಧ್ಯವಿಲ್ಲ. ಅದನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು. ಅದೇ ತರ ಸೈಕಲ್ ತುಳಿಯುವಾಗ ನನಗೆ ಸುಸ್ತಾಗ್ತಾ ಇದೆ, ನನ್ನ ಶಕ್ತಿ ಎಲ್ಲ ನಷ್ಟವಾಗ್ತಾ ಇದೆ, ಹಾಗಾಗಿ ಶಕ್ತಿ ನಾಶ ಹೊಂದ್ತಾ ಇದೆ. ಇಲ್ಲ, ಶಕ್ತಿ ನಾಶ ಹೊಂದ್ತಾ ಇಲ್ಲ. ನಿಮ್ಮಲ್ಲಿರೋ ಶಕ್ತಿ ಬದಲಾವಣೆಯಾಗಿ, ನಿಮ್ಮ ಸ್ನಾಯು ಶಕ್ತಿ ಬೇರೆ ಶಕ್ತಿಯಾಗಿ ಬದಲಾವಣೆ ಆಗ್ತಾ ಇದೆ ಇಲ್ಲಿ ಅಲ್ವಾ. ನಿಮ್ಮ ಸ್ನಾಯು ಶಕ್ತಿ ಇರುವಂತದ್ದು ಬೈಸಿಕಲ್ ಮೇಲೆ ಬಲವನ್ನ ಅಪ್ಲೈ ಮಾಡಿ ಪೆಡಲಿಂಗ್ ಮಾಡುವಾಗ ಏನ್ ಮಾಡ್ತಾ ಇದೆ, ಬೈಸಿಕಲ್ ಅನ್ನ ಮುಂದೆ ಹೋಗೋ ತರ ಮಾಡ್ತಾ ಇದೆ. ಅಂದ್ರೆ ಚಲನ ಶಕ್ತಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಅದೇ ತರ ಫುಲ್ ಹೊಡೆದು 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 ಏನಾಗುತ್ತೆ, ಮೈಯೆಲ್ಲ ಬಿಸಿ 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 ಆಗುತ್ತೆ ಅಲ್ವಾ. ಇಲ್ಲಿ ಏನಾಗಿ ಬದಲಾಗ್ತಾ ಇದೆ, ದೇಹದ ಉಷ್ಣ ಶಕ್ತಿಯಾಗಿ. ಹಾಗಾಗಿ ಬೈಸಿಕಲ್ ತುಳಿಯುವಾಗ ಸವಾರನ ಸ್ನಾಯು ಶಕ್ತಿಯು ಸವಾರನ ದೇಹದ ಉಷ್ಣ ಶಕ್ತಿ ಮತ್ತು ಬೈಸಿಕಲ್ನ ಚಲನ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ. ದೇಹದ ಉಷ್ಣ ಶಕ್ತಿ ಮತ್ತೆ ಸೈಕಲ್ನ ಚಲನ ಶಕ್ತಿ ಅಲ್ವಾ. ನಮ್ಮ ಮಸ್ಕ್ಯುಲಾರ್ ಎನರ್ಜಿ ಏನಿದೆ, ಸ್ನಾಯು ಶಕ್ತಿ ಇರುವಂತದ್ದು ನಮ್ಮ ದೇಹದ ಉಷ್ಣ ಶಕ್ತಿಯಾಗಿ, ಹಾಗೆ ಬೈಸಿಕಲ್ನ ಚಲನ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಥ್ಯಾಂಕ್ ಯು.